ಸ್ನೇಹಿತರೆ, ಬಂಗಾರ ಅಂದರೆ ಬರೀ ಬಂಗಾರದ ಅಂಗಡಿಗೆ ಹೋಗುವುದು, ಮದುವೆ ಅಥವಾ ಹಬ್ಬಕ್ಕೆ ಖರೀದಿಸುವುದು, ಹಾಗೆ ಬೀರ್ನಲ್ಲಿಟ್ಟು ಮರಕ್ಕೆ ಬಿಡುವುದು ಅಷ್ಟೇ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಇವತ್ತು ಕೇವಲ ಬಂಗಾರದ ಅಂಗಡಿಯಲ್ಲಿ ಮಾತ್ರ ಇಲ್ಲ, ಬದಲಾಗಿ ಬ್ಯಾಂಕ್ಗಳ ಬಳಿ ಇದೆ, ಸರ್ಕಾರಗಳ ಬಳಿ ಇದೆ, ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಕಂಪನಿಗಳ ಬಳಿ ಇದೆ. ನೀವು ಗಮನಿಸಿದ್ದೀರಾ? ಒಮ್ಮೆ ಯೋಚಿಸಿ ನೋಡಿ. ಕೇವಲ ಸಾಮಾನ್ಯ ಜನ ಮಾತ್ರ ಅಲ್ಲ, ಇವತ್ತು ಸೆಂಟ್ರಲ್ ಬ್ಯಾಂಕ್ಗಳು, ಸರ್ಕಾರಗಳು ಹಾಗೂ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಎಲ್ಲರೂ ಒಂದೇ ಸಮಯದಲ್ಲಿ ಚಿನ್ನವನ್ನು ಖರೀದಿಸುತ್ತಿದ್ದಾರೆ. ಉದಾಹರಣೆಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಚಿನ್ನದ ಸಂಗ್ರಹ ಹೆಚ್ಚಿಸ್ತಾ ಇದೆ. ಇದೇ ರೀತಿ ಜಗತ್ತಿನ ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸ್ತಾ ಇವೆ. ಇದರ ಪರಿಣಾಮ ಏನಂದರೆ, ಬಂಗಾರದ ಬೆಲೆ ನೋಡಿ ಪ್ರತಿದಿನ ಏರ್ತಾ ಇದೆ, ಪ್ರತಿದಿನ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಕೆಲವು ಜನ ಹೇಳ್ತಾರೆ ಇದು ಸಾಮಾನ್ಯ ಬೆಲೆ ಏರಿಕೆ ಅಂತ. ಆದರೆ ನಿಜವಾಗಿಯೂ ಅಷ್ಟೇನಾ? ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಇದಕ್ಕೆ ಕೇವಲ ಮದುವೆ ಸೀಸನ್ಗಳು ಕಾರಣನಾ, ಅಥವಾ ಹಣದುಬ್ಬರ ಕಾರಣನಾ, ಹಾಗೂ ಡಾಲರ್ ಬೆಲೆ ಎಸ್ತಾ ಇರೋದು ಕಾರಣನಾ? ಜಗತ್ತಿನಲ್ಲಿ ಹಣದ ವ್ಯವಸ್ಥೆ ಬದಲಾಗ್ತಾ ಇದೆಯಾ? ಪೇಪರ್ ಹಣದ ಮೇಲೆ ಜನರ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ? ಚಿನ್ನವೇ ಜಗತ್ತಿನ ಹೊಸ ಸೇಫ್ ಕರೆನ್ಸಿ ಆಗ್ತದೆಯಾ? ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ ನೀವು ಬಂಗಾರವನ್ನು ಕೇವಲ ಆಭರಣವಾಗಿ ಮಾತ್ರ ನೋಡೋದಿಲ್ಲ. ನಿಮ್ಮ ಹೂಡಿಕೆ, ನಿಮ್ಮ ಭವಿಷ್ಯ ಹಾಗೂ ಹಣದ ಬಗ್ಗೆ ಯೋಚಿಸುವಂಥ ದೃಷ್ಟಿಯೇ ಬದಲಾಗುತ್ತದೆ. ಅದಕ್ಕೆ ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಕೊನೆಯಲ್ಲಿ ನಾನು ಹೇಳೋದು ನೀವು ಬಂಗಾರದ ಖರೀದಿ ಬಗ್ಗೆ ಇರುವಂತಹ ನಿಮ್ಮ ಹಳೆಯ ಲಾಜಿಕನ್ನೇ ಪ್ರಶ್ನೆ ಮಾಡುತ್ತೆ. ಒಂದು ಸರಳ ಪ್ರಶ್ನೆ: ಯುದ್ಧಗಳು ಶುರುವಾದಾಗ, ಷೇರು ಮಾರುಕಟ್ಟೆ ಒಮ್ಮೆಲೆ ಕುಸಿದಾಗ, ಬ್ಯಾಂಕ್ಗಳ ಮೇಲೆ ಜನರಿಗೆ ನಂಬಿಕೆ ಕಡಿಮೆಯಾದಾಗ ಜನರು ತಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡುತ್ತಾರೆ? ಇದಕ್ಕೆಲ್ಲ ಉತ್ತರ ಚಿನ್ನ. ಆದರೆ ಚಿನ್ನ ಖರೀದಿಸುವುದು ಕೇವಲ ಪದ್ಧತಿಯಲ್ಲ, ಇದು ಮಾನವನ ಮನಸ್ಥಿತಿ. ಭಯ ಬಂದಾಗ ಜನರು ರಿಸ್ಕ್ನ ತೆಗೆದುಕೊಳ್ಳಲ್ಲ, ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಾರೆ. ಚಿನ್ನ ಯಾಕೆ ಅಷ್ಟು ಸೇಫ್? ಯಾಕಂದರೆ ಚಿನ್ನ ನಾಶವಾಗಲ್ಲ, ಕಾಲ ಬದಲಾದರೂ ಅದರ ಮೌಲ್ಯ ಕಡಿಮೆ ಆಗಲ್ಲ. ಯಾವ ಗೌರ್ಮೆಂಟ್ ಬಂದರೂ ಸಹ ಅದರ ಬೆಲೆ 0 ಆಗಲ್ಲ. ಹಣ ಬದಲಾಗಬಹುದು, ಕರೆನ್ಸಿ ಕೂಡ ಬದಲಾಗಬಹುದು, ಮತ್ತು ಸರ್ಕಾರಗಳು ಕೂಡ ಬದಲಾಗಬಹುದು. ಆದರೆ ಚಿನ್ನದ ಮೌಲ್ಯ ಮಾತ್ರ ಎಂದಿಗೂ ಕಡಿಮೆ ಆಗೋದಿಲ್ಲ. ಈಗ ಒಂದು ಮುಖ್ಯ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬ್ಯಾಂಕ್ನಲ್ಲಿ FDಗೆ ಕಡಿಮೆ ಬಡ್ಡಿ ಕೊಟ್ಟರೆ ಏನು ಮಾಡ್ತೀರಾ? ನಿಮ್ಮ ಹಣ ಅಲ್ಲಿ ಇಡ್ತೀರಾ? ಇಲ್ಲ ಅಲ್ವಾ? ಇದೇ ಲಾಜಿಕ್ ಜಗತ್ತಿನಲ್ಲಿ ನಡೀತಾ ಇರೋದು. ಇದರಲ್ಲಿ ದೊಡ್ಡ ಪಾತ್ರ ವಹಿಸುವುದು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್. ಇವರು ಬಡ್ಡಿದರ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಅವರು ಬಡ್ಡಿದರ ಕಡಿಮೆ ಮಾಡ್ತೀವಿ ಅಂದರೆ ಜನ ಏನು ಮಾಡ್ತಾರೆ ಗೊತ್ತಾ? ಚಿನ್ನದ ಖರೀದಿ ಕಡೆಗೆ ಓಡ್ತಾರೆ. ಉದಾಹರಣೆಗೆ, ನಿಮ್ಮ ಊರಿನಲ್ಲಿ ಬ್ಯಾಂಕ್ನವರು FDಗೆ 8% ಬಡ್ಡಿ ಕೊಟ್ಟರೆ ನೀವು FD ಇಡ್ತೀರಾ? ಅದೇ 3% ಬಡ್ಡಿ ಕೊಟ್ಟರೆ ಇಡ್ತೀರಾ? ಇಲ್ಲ ತಾನೇ? ಅದೇ ರೀತಿ ಅಮೇರಿಕ, ಯುರೋಪ್ ಅಥವಾ ಚೀನಾ ಎಲ್ಲ ಕಡೆ ಜನರು ಚಿನ್ನ ಖರೀದಿ ಶುರು ಮಾಡ್ತಾರೆ. ಅದರ ಪರಿಣಾಮ ಜಗತ್ತಿನಾದ್ಯಂತ ಲಕ್ಷ ಜನ ಒಂದೇ ಸಮಯದಲ್ಲಿ ಚಿನ್ನ ಖರೀದಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಬೆಲೆ ಏರಿಕೆ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿಯಾಗಿ ಸಪ್ಲೈ ಕಡಿಮೆಯಾಗಿ ಬೆಲೆ ಜಾಸ್ತಿ ಆಗುತ್ತೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ನೀವು ಗಮನಿಸಿದ್ದೀರಾ? ಜಗತ್ತಿನಲ್ಲಿ ಚಿನ್ನದ ಬೆಲೆ ಇಳಿದ್ರೂ ಕೂಡ ಭಾರತದಲ್ಲಿ ಅಷ್ಟು ಇಳಿಯಲ್ಲ. ಅದೇ ಜಗತ್ತಿನಲ್ಲಿ ಬೆಲೆ ಏರಿದರೆ ಭಾರತದಲ್ಲಿ ಇನ್ನೂ ಏರುತ್ತೆ. ಇಂಡಿಯಾದಲ್ಲಿ ಚಿನ್ನದ ಬೆಲೆ ನಿರ್ಧಾರವಾಗುವುದು ಜಗತ್ತಿನಲ್ಲಿರುವಂಥ ಚಿನ್ನದ ಬೆಲೆ ಮೇಲೆ ಹಾಗೂ ಅಮೆರಿಕದ ಡಾಲರ್ ಮೌಲ್ಯದ ಮೇಲೆ. ಇದಕ್ಕೆ ಸರ್ಕಾರದ ತೆರಿಗೆ ಹಾಗೂ ನಮ್ಮ ಜನರ ಬೇಡಿಕೆಗಳು ಕೂಡ ಕಾರಣವಾಗುತ್ತೆ. ಅಂದರೆ ಸೀಸನ್ಗಳಲ್ಲಿ ಮದುವೆ ಮತ್ತು ಸಮಾರಂಭಗಳಿಗೆ ಜನ ಚಿನ್ನ ಖರೀದಿಸಲು ಮುಗಿಬೀಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚಾದರೂ ಕೂಡ ಚಿನ್ನದ ಬೆಲೆ ಗಗನಕ್ಕೇರುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಚಿನ್ನ ಉತ್ಪಾದನೆ ಆಗೋದಿಲ್ಲ. ಅದಕ್ಕೆ ನಾವು 90%ಗಿಂತ ಜಾಸ್ತಿ ಚಿನ್ನವನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಡಾಲರ್ ಬೆಲೆ ಹೆಚ್ಚಾದರೆ ಚಿನ್ನದ ಬೆಲೆ ಕೂಡ ಹೆಚ್ಚಾಗುತ್ತೆ. ನಾವು ಆಮದು ಮಾಡಿಕೊಳ್ಳುವಾಗ ಡಾಲರ್ನಲ್ಲಿ ಹಣ ಸಂದಾಯ ಮಾಡಬೇಕು. ಅದಕ್ಕೆ ನಾವು ಜಾಸ್ತಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ಉದಾಹರಣೆಗೆ $1ಗೆ 90 ರೂಪಾಯಿ. ಹಾಗಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತದೆ. ಇವತ್ತು ಬಂಗಾರ ಅಂದರೆ ಕೇವಲ ಅಲಂಕಾರಿಕ ವಸ್ತು ಅಲ್ಲ. ಜನ ಹೇಗೆ ಹೂಡಿಕೆ ಮಾಡ್ತಾ ಇದ್ದಾರೆ ಗೊತ್ತಾ?
ಷೇರು ಮಾರುಕಟ್ಟೆಯಲ್ಲಿ ಗೋಲ್ಡ್ ETF ಮೇಲೆ ಹಾಗೂ ಸರ್ಕಾರದ ಬಾಂಡ್ಗಳಾದಂತಹ ಸಾವರಿನ್ ಗೋಲ್ಡ್ ಬಾಂಡ್ಗಳ ಮೇಲೆ ಹಾಗೂ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಡಿಜಿಟಲ್ ಗೋಲ್ಡ್ ರೂಪದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇದರಿಂದ ಡಿಮ್ಯಾಂಡ್ ಜಾಸ್ತಿಯಾಗಿ ಬೆಲೆ ಜಾಸ್ತಿ ಆಗ್ತದೆ. ಇವತ್ತು ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಾ? ಮುಂದೆ ಯುದ್ಧ ಹೆಚ್ಚಾಗಬಹುದು, ದೊಡ್ಡ ದೊಡ್ಡ ದೇಶಗಳ ನಡುವೆ ಒತ್ತಡ ಜಾಸ್ತಿ ಆಗಬಹುದು, ಕರೆನ್ಸಿ ಮೌಲ್ಯ ಕುಸಿಯಬಹುದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ, ಆದರೆ ಭಯ ಮಾತ್ರ ಇದೆ. ನಾಳೆ ಏನಾದರೂ ಆದರೆ ನನ್ನ ಹಣ ಉಳಿಯಬೇಕು, ಅದಕ್ಕೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದೇ ರೀತಿ ದೊಡ್ಡ ಹೂಡಿಕೆದಾರರು, ಸರ್ಕಾರಗಳು, ಬ್ಯಾಂಕ್ಗಳು ಯೋಚನೆ ಮಾಡಿ ಚಿನ್ನವನ್ನು ಖರೀದಿಸುತ್ತವೆ. ಬಂಗಾರದ ಬೆಲೆ ಏರಿಕೆ ಕೇವಲ ಇವತ್ತಿನ ಕಾರಣದಿಂದ ಅಲ್ಲ, ನಾಳೆ ಏನಾಗಬಹುದು ಅನ್ನೋ ಭಯದಿಂದ. ಆನ್ಲೈನ್ನಲ್ಲಿ ಹೇಳ್ಬೇಕಂದ್ರೆ ಭವಿಷ್ಯದ ಭಯ ಬಂಗಾರದ ಬೆಲೆಯನ್ನು ಏರಿಸ್ತಾ ಇದೆ. ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಪ್ರಶ್ನೆ, ಇಷ್ಟು ರೇಟ್ ಆದ ಮೇಲೆ ರೇಟ್ ಇಳಿಯೋದು ಯಾವಾಗ? ಉತ್ತರ ಹೌದು, ಇಳಿಯಬಹುದು. ಆದರೆ ಯಾವಾಗ, ಏಕೆ, ಎಷ್ಟು ಅದನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಇವತ್ತು ಡಾಲರ್ ದುರ್ಬಲ ಇದೆ, ಅದಕ್ಕೆ ಚಿನ್ನದ ರೇಟ್ ಜಾಸ್ತಿ. ಡಾಲರ್ ಮತ್ತೆ ಸ್ಟ್ರಾಂಗ್ ಆದರೆ ವರ್ಲ್ಡ್ ಪ್ರೈಸ್ ಕಡಿಮೆ ಆಗ್ಬೋದು. ಅಮೇರಿಕ, ಯುರೋಪಲ್ಲಿ ಬಡ್ಡಿ ದರ ಹೆಚ್ಚಿದರೆ ಬಡ್ಡಿ ಜಾಸ್ತಿ ಸಿಗುತ್ತೆ ಅಂತ ಜನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆವಾಗ ಗೋಲ್ಡ್ ಡಿಮ್ಯಾಂಡ್ ಸ್ವಲ್ಪ ಕಡಿಮೆಯಾಗಿ ಬೆಲೆ ಕಡಿಮೆ ಆಗಬಹುದು. ಮತ್ತು ಯುದ್ಧಗಳು ನಿಂತು ಆರ್ಥಿಕ ಸ್ಥಿರತೆ ಬಂದರೆ ಗೋಲ್ಡ್ ರೇಟ್ ಕಡಿಮೆ ಆಗಬಹುದು. ಒಂದು ಮಾತು ನೆನಪಿಟ್ಕೊಳ್ಳಿ, ಹಣ ಮೌಲ್ಯ ಕಳೆದುಕೊಳ್ಳಬಹುದು, ಬ್ಯಾಂಕ್ಗಳು ಬದಲಾಗಬಹುದು, ಗೋರ್ಮೆಂಟ್ಗಳು ಕೂಡ ಬದಲಾಗಬಹುದು, ಆದರೆ ಬಂಗಾರದ ಮೌಲ್ಯ ಯಾವಾಗಲೂ ಉಳಿಯುತ್ತದೆ. ಇವತ್ತು ಬಂಗಾರ ಅಂದರೆ ಕೇವಲ ಸ್ಟೇಟಸ್ ಸಿಂಬಲ್ ಅಲ್ಲ, ಬಂಗಾರ ಅಂದರೆ ಅದು ನಂಬಿಕೆ, ಬಂಗಾರ ಅಂದರೆ ಅದು ಭದ್ರತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.